ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಇವತ್ತು ನಾವು ಹೊಸದಾಗಿ ದಿವ್ಯ ದರ್ಶನ ಎನ್ನುವಂಥ ಹೆಸರಿನಲ್ಲಿ ಟೂರ್ ಪ್ಯಾಕೇಜ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಇವತ್ತು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ NV ಪ್ರಸಾದ್ ಸರ್ ಕೂಡ ನಮ್ಮೊಡನೆ ಇದ್ದರು. ಇವತ್ತು ಈ ಒಂದು ದಿವ್ಯ ದರ್ಶನ ಎನ್ನುವಂಥ ಒಂದು ಟೂರ್ ಪ್ಯಾಕೇಜ್ ಏನಪ್ಪಾ ಅಂದರೆ, ವೋಲ್ವೋ ಬಸ್ಗಳಲ್ಲಿ, AC ಬಸ್ಗಳಲ್ಲಿ ಒಂದು ಹಿರಿಯರಿಗೆ 450 ರೂಪಾಯಿ, ಕಿರಿಯರಿಗೆ 350 ರೂಪಾಯಿ ದರದಲ್ಲಿ ಸುಮಾರು 8 ದೇವಸ್ಥಾನಗಳನ್ನ ಒಂದು ದಿನದಲ್ಲಿ ಬೆಳಗ್ಗೆ 6 ಗಂಟೆಗೆ ಕರ್ಕೊಂಡು ಹೋಗಿ ಸಂಜೆ 6:15 ವಾಪಸ್ ಕರ್ಕೊಂಡು ಬರುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಪ್ರಾರಂಭ ಆಗಿ ಅಲ್ಲೇನೆ ಡ್ರಾಪಿಂಗ್ ಪಾಯಿಂಟ್ ಇರ್ತದೆ. ದಾರಿಯಲ್ಲಿಯೂ ಕೂಡ ನೀವೇನಾದರೂ ಸೇರ್ಪಡೆ ಆಗಬೇಕು ಅಂದ್ರೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಇದನ್ನು ಆನ್ಲೈನ್ನಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಎಷ್ಟು ಜನರ ಬೇಡಿಕೆ ಇದೆ ಅನ್ನುವಂಥದ್ದು ನಮಗೆ ಮುಂಚಿತವಾಗಿ ಗೊತ್ತಾಗುತ್ತದೆ. ಒಂದು ಬಸ್ ಬೇಕಾ ಅಥವಾ ಹೆಚ್ಚುವರಿ ಬಸ್ ಬೇಕಾಗುತ್ತದೆ ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ಅದಕ್ಕೆ ತಕ್ಕಂಗೆ ನಾವು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುವಾಗುತ್ತದೆ. ಬಹಳ ನೂತನವಾದಂಥ ಈ ಯುಗದಲ್ಲಿ, ವೇಗವಾದಂಥ ಈ ಯುಗದಲ್ಲಿ ಎಲ್ಲರೂ ಒಂದು ವಿಶ್ರಾಮವಾಗಿ ಇರುವಂಥದ್ದು ವೀಕೆಂಡ್ಗಳಲ್ಲಿ ಮತ್ತು ನ್ಯಾಷನಲ್ ಹಾಲಿಡೇಸ್ಗಳಲ್ಲಿ ಅಂತ ನಾನು ಭಾವಿಸ್ತೀನಿ. ಈ ನಗರದ ಒಂದು ಮಧ್ಯದಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಒಂದು ಮೆಂಟಲ್ ಪೀಸ್ ಸಿಗುತ್ತದೆ ಅಂತ ಎಲ್ಲರೂ ಹೇಳ್ತಾರೆ. ದೇವರ ಜೊತೆಗೆ ಒಂದು ಕನೆಕ್ಟ್ ಸಿಗುತ್ತದೆ ಅಂತ ಭಾವಿಸ್ತಾರೆ. ಮಕ್ಕಳು ಈ ಕಾಲದಲ್ಲಿ ಕೇವಲ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳಲ್ಲೇ ಮುಳುಗಿ ಬಿದ್ದಿರ್ತಾರೆ. ಹೊರಗೆ ಕರ್ಕೊಂಡು ಹೋಗಬೇಕು, ನೈಸರ್ಗವನ್ನು ನೋಡಬೇಕು. ನೈಸರ್ಗದ ಜೊತೆಗೆ ನಮ್ಮಲ್ಲಿ ಹಿರಿಯರು ಕಲ್ಪಿಸಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಅವರು ನೋಡಬೇಕು. ಅಲ್ಲಿರ್ತಕ್ಕಂಥ ಶಿಲ್ಪ ಕಲೆಗಳನ್ನು ನೋಡಬೇಕು, ಅದನ್ನು ಅಭಿನಂದಿಸಬೇಕು, ಅದನ್ನು ಆರಾಧಿಸಬೇಕು. ಅದನ್ನು ನೋಡಿ ಇವರು ಇನ್ಸ್ಪೈರ್ ಆಗಬೇಕು, ಇವರು ಇನ್ನೋವೇಷನ್ ಅನ್ನು ತರಿಸ್ಬೇಕು. ತಮ್ಮ ದೈನಂದಿನ ದಿನದ ಕೆಲಸಗಳಲ್ಲಿ ಅವರು ತಮ್ಮನ್ನ ತೊಡಗಿಸ್ಕೊಳ್ಳುವಾಗ ನ್ಯಾಚರು, ಹೆರಿಟೇಜು, ಆರ್ಟು, ಆರ್ಕಿಟೆಕ್ಚರ್ ಇದೆಲ್ಲವನ್ನ ಪ್ರಿಸರ್ವ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು ಎನ್ನುವಂಥ ಭಾವನೆ ಬೆಳೆಯಬೇಕು ಎನ್ನುವಂಥ ದೃಷ್ಟಿನಲ್ಲಿ ನಾವು ಇದನ್ನ ಮಾಡಿದ್ದೀವಿ. ಸಾಕಷ್ಟು BMTC ಎಂಥೂಸಿಯಾಸ್ಟ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಇದನ್ನ ಬೇಡಿಕೆಯಾಗಿ ಬಹಳ ದಿನಗಳಿಂದ ಇಡ್ತಾನೆ ಇದ್ರು. ನಾವು ಕೂಡ ಸರಿಯಾದ ಸಮಯ ಬರಲಿ ಅಂತ ನಾವು ಪ್ಲಾನ್ ಮಾಡ್ತಾ ಬಂದಿದ್ದೀವಿ. ಈಗ ಈ ದೇವಸ್ಥಾನಗಳ ಜೊತೆಗೆ ಮುಂಚಿತವಾಗಿ ಮಾತಾಡಿಕೊಂಡು ಅಲ್ಲಿ ನಮ್ಮ ವಿಶೇಷ ಪ್ಯಾಕೇಜ್ ಮೂಲಕ ಬರ್ತಕ್ಕಂಥ ನಮ್ಮ ಪ್ಯಾಸೆಂಜರ್ಸ್ಗೆ ವಿಶೇಷವಾಗಿ ಬೇಗ ದರ್ಶನವನ್ನ ಮಾಡಿಸಿ ಸುಮಾರು 8 ದೇವಸ್ಥಾನಗಳಿಗೆ ನಾವು ಕರ್ಕೊಂಡು ಹೋಗ್ಲಿದ್ದೀವಿ. ಪ್ರಾರಂಭಿಕವಾಗಿ ಶ್ರೀ ಗಾಲಿ ಆಂಜನೇಯ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ, ಶೃಂಗೇರಿಯ ಶ್ರೀ ಷಣ್ಮುಖ ದೇವಸ್ಥಾನ, ಶ್ರೀ ದೇವಿ ಕರುಮಾರಿ ಅಮ್ಮನ ದೇವಸ್ಥಾನ, ಓಂಕಾರ ಬೆಟ್ಟದಲ್ಲಿರ್ತಕ್ಕಂಥ ದೇವಸ್ಥಾನ, ಇಸ್ಕಾನ್ ದೇವಸ್ಥಾನ, ಆಮೇಲೆ ಅಲ್ಲಿರುವಂತಹ ವೈಕುಂಠದ ದೇವಸ್ಥಾನ ಮತ್ತು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಅಲ್ಲಿರುವಂತಹ ಒಂದು ಸ್ಪಾಟು, ಕೊನೆಗೆ ಬನಶಂಕರಿಯ ದೇವಸ್ಥಾನವನ್ನ ಮುಗಿಸ್ಕೊಂಡು ನಾವು ವಾಪಸ್ ಬರ್ತೀವಿ. ಇದಕ್ಕೆ ನೀವು www.ksrtc.in, ನಾವು BMTC ಸೇವೆಯಾಗಿದ್ರು ಕೂಡ ನಾವು ಆನ್ಲೈನ್ ಬುಕ್ಕಿಂಗ್ ಎಲ್ಲವೂ KSRTC ವೆಬ್ ಪೋರ್ಟಲಲ್ಲಿನೇ ಇದನ್ನು ಅಳವಡಿಸ್ತಾ ಇದ್ದೀವಿ. ಸೊ ಅಲ್ಲಿ ನೀವು ಇದನ್ನ ಬುಕ್ ಮಾಡ್ಕೋಬಹುದು. ವಿಶೇಷವಾಗಿ ದೂರವಾಣಿ ಸಂಖ್ಯೆ 7760991170 ಈ ಸಂಖ್ಯೆಗೂ ಕೂಡ ತಾವು ಮೆಸೇಜ್ಗಳು, ವಾಟ್ಸಪ್ಗಳೆಲ್ಲ ಕಳಿಸ್ಬೋದು. ಲ್ಯಾಂಡ್ಲೈನ್ ನಂಬರು 08022483777 ಈ ಸಂಖ್ಯೆಗೂ ಕೂಡ ನೀವು ಸಂಪರ್ಕಿಸಬಹುದು. ನೀವು ಆನ್ಲೈನ್ನಲ್ಲಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಫೇಸ್ಬುಕ್ ರೀಲ್ಸ್ ಇರ್ಬೋದು, ಯೂಟ್ಯೂಬ್ ರೀಲ್ಸ್ ಇರ್ಬೋದು, ನೀವು ಗೂಗಲ್ ಮಾಡಿದ್ರು ಕೂಡ ಇದರ ಮಾಹಿತಿ ಎಲ್ಲವೂ ನಿಮ್ಮ ಮೊಬೈಲಲ್ಲೇ ಸಿಗುತ್ತದೆ. ಆನ್ಲೈನ್ನಲ್ಲಿ ಬುಕ್ ಮಾಡ್ಕೋಬಹುದು. ನಿಮ್ಮ ಒಂದು ವಾಹನವನ್ನು ತಗೊಂಡು ಮನೆಯವರು ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಎಲ್ಲಿ ಹೋಗೋದು ಅಂತ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನೀವೇ ಡ್ರೈವ್ ಮಾಡಿಕೊಂಡು ಟ್ರಾಫಿಕ್ನಲ್ಲಿ ಎಳೆದಾಡ್ಕೊಂಡು ಕಷ್ಟಪಡೋದು ಬದಲಾಗಿ ನಿಶ್ಚಿಂತವಾಗಿ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವೋಲ್ವೋ AC ಬಸ್ಸಲ್ಲಿ ನೀವು ಪ್ರಯಾಣ ಮಾಡಿದರೆ ನೀವು ಯಾವುದ್ರ ಬಗ್ಗೆ ಏನೂ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ನಿಶ್ಚಿಂತವಾಗಿ ನೀವಿರೋದು, ನೀವು ದೇವಸ್ಥಾನಗಳಿಗೆ ಹೋಗೋದು, ದೇವರನ್ನ ನಮಸ್ಕರಿಸೋದು, ಆಮೇಲೆ ಮಕ್ಕಳ ಜೊತೆಗೆ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಉತ್ತಮವಾದಂಥ ಸಮಯವನ್ನ, ಕ್ವಾಲಿಟಿ ಟೈಮನ್ನ, ಗುಣಮಟ್ಟವಾದಂಥ ಸಮಯವನ್ನ ಮನೆ ಮಕ್ಕಳ ಜೊತೆ ನೀವು ಕಳೀಲಿಕ್ಕೆ ಅನುವು ಮಾಡಲಿಕ್ಕೆ ಈ ಟೂರ್ ಪ್ಯಾಕೇಜ್ ಅನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಒಂದು ರೆಸ್ಪಾನ್ಸ್ ಹೇಗಿದೆಯೋ ಅದರ ಮೇರೆಗೆ ಇನ್ನೂ ಹೊಸದಾದಂಥ ಪ್ಯಾಕೇಜ್ಗಳನ್ನ, ವ್ಯವಸ್ಥೆಗಳನ್ನ ಮಾಡಲಿಕ್ಕೆ BMTC ಯಾವತ್ತೂ ಸಿದ್ಧ ಇದೆ. ಬೆಂಗಳೂರು ಮಹಾನಗರದಲ್ಲಿ 42 ಲಕ್ಷ ಜನರನ್ನ ಪ್ರತಿದಿನಕ್ಕೂ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ BMTCಯದಾಗಿದೆ. ಈಗ ಹೊಸದಾಗಿ ಸುಮಾರು ಬಸ್ಗಳು ಬರ್ತಾ ಇದೆ. ಕೇಂದ್ರದ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಜಾಯಿಂಟ್ ಆಕ್ಷನ್ ಇಂದ 4500 ಹೊಸ
ಎಲೆಕ್ಟ್ರಿಕ್ ವಿದ್ಯುನ್ಮಾನ ಬಸ್ಸುಗಳು ಕೂಡ ಬರ್ತಾ ಇದೆ ಎನ್ನುವಂಥದ್ದು ಒಂದು ಒಳ್ಳೆಯ ಸಂಗತಿಯಾಗಿದೆ. ಬೆಂಗಳೂರು ಇವತ್ತಿಗೇನೆ ಹೋದ ವರ್ಷನೇ 1.5 ಕೋಟಿ ಮತದಾರರಿದ್ರು. ಮಕ್ಕಳನ್ನೆಲ್ಲ ಸೇರಿಸಿದ್ರೆ ಒಂದು 30-40 ಲಕ್ಷ ಇರ್ತಾರೆ. ಸೊ ಈಗ ಮುಂದಿನ 4-5 ವರ್ಷಗಳಲ್ಲಿ 2.5 ಕೋಟಿ ಜನಸಂಖ್ಯೆ ಒಂದು ಈ ನಗರದಲ್ಲಿ ಜನ ವಾಸ ಮಾಡಲಿದ್ದಾರೆ. ಸೊ ಅಂತಹ ದೊಡ್ಡ ನಗರಕ್ಕೆ, ಬೃಹತ್ ಬೆಂಗಳೂರು ನಗರಕ್ಕೆ ಬೇಕಾಗಿರುವಂಥ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸ್ಲಿಕ್ಕೆ ನಾವು ಈಗ ಹೊಸದಾಗಿ ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಡ್ತಾ ಇದ್ದೀವಿ. ಡೀಸೆಲ್ ಬಸ್ಗಳಲ್ಲಿ ಇರುವ ವೈಬ್ರೇಷನ್ಸ್ ಇರಲ್ಲ, ಸ್ಮೂತ್ ಆಗಿ ಟ್ರಾವೆಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ, ನೈಸರ್ಗಿಕಕ್ಕೆ ಯಾವುದೇ ತೊಂದರೆ ಆಗುತ್ತದೆ, ಗಾಳಿ ಮಾಲಿನ್ಯ ಆಗದೆ ಎಲೆಕ್ಟ್ರಿಕ್ ಬಸ್ಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಬೆಂಬಲ ಯಾವತ್ತಂತೆ ಇರಬೇಕು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಜನರ ಒಂದು ಬಾಗಿಲಿಗೆ ಬಂದು ನಿಮ್ಮ ಇಚ್ಛಿಸುವಂಥ ಜಾಗಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಸದಾ ಸಿದ್ಧವಿದೆ. 24/7 365 ಡೇಸ್ ನಾವು ನಿಮ್ಮ ಸೇವೆಯಲ್ಲಿ ಇದ್ದೀವಿ ಎನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಎತ್ತಿ ಹಿಡಿತಾ ಇದ್ದೀನಿ. ಧನ್ಯವಾದ.